ಎಲ್ಲರಿಗೂ ನಮಸ್ಕಾರ. ಈ ದಿನ ನೀವೆಲ್ಲರೂ ಅಲ್ಲಿ ನೋಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ತಂಗಿ ಉತ್ನಳ್ಳಿ ಅಮ್ಮ ತ್ರಿಪುರ ಸುಂದರಿ ಜ್ವಾಲಾಮುಖಿ ಎದುರುಗಡೆ ನೋಡ್ತಾ ಇದ್ದಾರೆ. ಅಕ್ಕ ತಂಗಿಯರ ಮಧ್ಯದಲ್ಲಿ ಇವತ್ತು ಯುವ ದಸರಾವನ್ನ ಈ ನಾಡಿನ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯಂತ ಪ್ರೀತಿಯ ಪುತ್ರ ಪುನೀತ್ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಕುಮಾರ್ ಅವರಿಂದ ಇವತ್ತು ನಿಮ್ಮನ್ನೆಲ್ಲ ಸಂತೋಷ ಪಡಿಸಬೇಕು. ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ ನಮ್ಮ ಮುಂದೆ. ಆದ್ರಿಂದ ಯುವಕರಿಗೋಸ್ಕರನೇ ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪನವರು, ಮುಖ್ಯಮಂತ್ರಿಗಳು, ಜಿಲ್ಲಾಡಳಿತ ಅವರ ಮನವಿಗೆ ಓಗೊಟ್ಟು ಇಲ್ಲಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅಭಿಮಾನಪೂರ್ವಕ ಸ್ವಾಗತವನ್ನು ಬಯಸಬೇಕು. ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಯುವಕರ ಕಣ್ಮಣಿಯಂತೆ ಈ ಯುವ ದಸರಾವನ್ನು ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಮಾಡಲಿಕ್ಕೆ ಜಾಗ ಚಿಕ್ಕದು, ಸಾಲದಿಲ್ಲ. ಲಕ್ಷ ಯುವಕರು ಬರ್ತಾ ಇದ್ದಾರೆ, ಯುವತಿಯರು ಬರ್ತಾ ಇದ್ದಾರೆ, ಹಿರಿಯರು ಬರ್ತಿದ್ದಾರೆ, ಸಂಗೀತಕಾರರು, ಎಲ್ಲ ರಾಷ್ಟ್ರದ ಕಲೆಯನ್ನು ಉಳಿಸಿ ಬೆಳೆಸ್ತಾ ಇರ್ತಕ್ಕಂಥ ಇಳೆಯರಾಜ ಅಂತವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕೂತು ನೋಡಬೇಕು ಅಂದರೆ ಹೇಳಿದ್ರೆ ಈ ಒಂದು ಪ್ರದೇಶನೇ ಸೂಕ್ತ ಅಂತೇಳಿ ಆಯೋಜನೆ ಮಾಡಿರ್ತಕ್ಕಂಥ ಮಹದೇವಪ್ಪನವರು ಕೂಡ ನಮ್ಮ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಪ್ರೀತಿಯ ಎಲ್ಲ ಶಾಸಕರಿದ್ದಾರೆ, ಎಲ್ಲ ಲೋಕಸಭಾ ಸದಸ್ಯರಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ, ಪ್ರಾಧಿಕಾರದ ಅಧ್ಯಕ್ಷರುಗಳಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಅವರ ನೇತೃತ್ವದಲ್ಲಿ ಪೊಲೀಸ್ ಕಮಿಷನ್ ಅವರು, SP ಅವರು, CEO ಅವರು, IG ಅವರು, ಅರಣ್ಯ ಇಲಾಖೆ ಇರ್ಬೋದು, ಬೇರೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇವತ್ತು ನೇತೃತ್ವವನ್ನು ವಹಿಸಿದ್ದಾರೆ. ಮಹದೇವಪ್ಪನವರು ಎಲ್ಲ ಜಿಲ್ಲೆಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿ 3ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ಸಾಹಿತಿಗಳಾಗಿದ್ದ ಹಂಪ ನಾಗರಾಜಯ್ಯನವರು ಏನು ಚಾಮುಂಡಿಯ ಸನ್ನಿಧಿಯಲ್ಲಿ ಉದ್ಘಾಟನೆಯನ್ನು ಮಾಡಿದರು, ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದ ಉದ್ಘಾಟನೆ ಆಯಿತು. ಯುವ ಸಂಭ್ರಮ ಮುಗಿದಿದೆ, ಅಲ್ಲೂ ಕೂಡ ಜಂಗುಳಿ ಇರ್ತಿತ್ತು. ಯುವ ದಸರಾ ಇವತ್ತು ಪ್ರಾರಂಭ ಆಗಿದೆ. ಈ ಒಂದು ಜವಾಬ್ದಾರಿಯನ್ನು ನಾವೇ ಜವಾಬ್ದಾರಿಯಿಂದ ರಾಜ್ಯದಾದ್ಯಂತ ಬರ್ತಾ ಇರ್ತಕ್ಕಂಥ ಕಲಾಭಿಮಾನಿಗಳಿಗೆ ಗೌರವವನ್ನು ಕೊಡಬೇಕು. ಮೈಸೂರಿನ ಜನತೆ, ಅಕ್ಕಪಕ್ಕ ಗ್ರಾಮದಲ್ಲಿರ್ತಕ್ಕಂಥ ಜನತೆ, ನಾವು ಸಂಪೂರ್ಣ ಸಹಕಾರವನ್ನು ಕೊಡಬೇಕು. ಮೈಸೂರು ಮಹಾರಾಜರ ಊರು, ಅತ್ಯಂತ ಗೌರವಕ್ಕೆ, ಪ್ರೀತಿಗೆ ಮೈಸೂರಿನಲ್ಲಿ ಇವತ್ತೇನು ಒಂದು ಉತ್ತಮ ಸಂಸ್ಕಾರ ಇರ್ತಕ್ಕಂಥ ಜನರಿದ್ದಾರೆ, ಶಾಂತಿಯುತ ಜನರಿದ್ದಾರೆ. ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ನೋಡ್ಕೊಂಡ್ರು ಅಂತಕ್ಕಂಥದ್ದನ್ನು ನಾವು ತೋರಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದರಲ್ಲಂತೂ ಪೊಲೀಸ್ ಇಲಾಖೆ ಭಾಳಷ್ಟು ಕರ್ತವ್ಯವನ್ನು PC ಯಿಂದ ಹಿಡಿದು ಪೊಲೀಸ್ DG ವರೆಗೂ ಕೂಡ ಅವರ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರು ನಿರ್ವಹಿಸ್ತಾ ಇದ್ರೆ ನಮಗೆ ಭಾರಿ ಕಷ್ಟ ಆಗ್ತದೆ. ಮೈಸೂರು ಇವತ್ತು ಆಹಾರ ಮೇಳ ಎಲ್ಲ ಕಡೆ ಇವತ್ತಿಂದ ಜನರು ನುಗ್ಗಲಾಗಿದೆ. ನಾವೆಲ್ಲ ಶಾಂತಿಯಿಂದ ಸಹಕರಿಸೋಣ. ನಮ್ಮೆಲ್ಲ ಶಾಸಕ ಸನ್ಮಿತ್ರರಿದ್ದಾರೆ,
ಎಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಮಾಜಿ ನಗರ ಪಾಲಿಕೆ ಸದಸ್ಯಗಳಿರ್ಬೋದು, ಮಹಾಪೌರಗಳಿರ್ಬೋದು, ಬೇರೆ ಸಾಮಾನ್ಯ ಕಾರ್ಯಕರ್ತನೂ ಕೂಡ, ಸಾಮಾನ್ಯ ಜನರು ಕೂಡ, ಹೃದಯವಂತ ಮೈಸೂರಿನ ಜನತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಜವಾಬ್ದಾರಿ, ಗೌರವವನ್ನು ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಮೈಸೂರು ಹಬ್ಬವನ್ನು ಮಾಡಿದಾಗ ರಾಜ್ಕುಮಾರ್ ಅವರ ಪತ್ನಿಯಾಗಿಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಮ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಎಲ್ಲರೂ ಕೂಡ ಕರೆಸಿ ಪೌರ ಸನ್ಮಾನವನ್ನು ಕೂಡ ಮಾಡಿದ್ದು. ಮಣಿರಾಜ್ ಅವರು, ನಾನು, ಸಿದ್ದರಾಮಯ್ಯನವರ ಕಾಲದಲ್ಲಿ ಗಂಗೋತ್ರಿಯಲ್ಲಿ 75ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದು. ಇವತ್ತು ಅದೆಲ್ಲವನ್ನ ನಮ್ಮ ಅಶ್ವಿನಿಯವರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಅವರಿಂದ ಒಂದು ಉತ್ತಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಅವರ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ಅವರ ನುಡಿ ಮುತ್ತುಗಳನ್ನು ತಾವೆಲ್ಲರೂ ಕೂಡ ಕೇಳಿ ತಾವೆಲ್ಲರೂ ಕೂಡ ಜಯಘೋಷವನ್ನು ಮಾಡಬೇಕು. ಶಾಂತಿಯುತವಾಗಿ ಎಲ್ಲ ನಡೀತಕ್ಕಂಥ 6 ದಿನಗಳು ಕೂಡ ಯಶಸ್ವಿಯಾಗಿ ನಡೀತಕ್ಕಂಥ ಜವಾಬ್ದಾರಿ ನಮ್ಮ ಯುವಕರ ಮೇಲಿದೆ, ವಿದ್ಯಾವಂತರ ಮೇಲಿದೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಆಟಗಾರರು, ಕಲೆಗಾರರು ಎಲ್ಲರೂ ಭಾಗವಹಿಸ್ತಕ್ಕಂಥ ಈ ಮೈಸೂರು ನಗರವನ್ನು ರಾಷ್ಟ್ರ, ಅಂತಾರಾಷ್ಟ್ರ ನೋಡ್ತಾ ಇದೆ. ಆ ಒಂದು ಕೀರ್ತಿಯನ್ನು ತರ್ತಕ್ಕಂಥ, ಗೌರವವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ, ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಅದೆಲ್ಲವನ್ನು ಉಳಿಸೋಣ, ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ, ಸರ್ಕಾರಕ್ಕೆ, ನಮ್ಮ ನಗರಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ತಮಗೆಲ್ಲರಿಗೂ ನಮಸ್ಕರಿಸಿದ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕೀ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.